ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಲಾಯಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಪ್ರಕೃತಿಯ ಸಂಚಿಕೆಯಲ್ಲಿ ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎನ್ವೈರನ್ಮೆಂಟ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಆರ್ಗನೈಸೇಷನ್ಸ್ ಏನಿದೆ, ಇದು ನಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ, ಅದರಿಂದ ನಾವು ಓದಬೇಕಾಗುತ್ತೆ. ಇದು ಮೊದಲಿಗೆ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎಂತಕ್ಕೆ ಬಂತು ಅಂತಂದ್ರೆ, ನಮಗೆ ಗೊತ್ತಿರುವಂತೆ ಒಂದು ಯಾವುದೋ ಒಂದು ಕೇಸ್ ಬಂತು ಅಂತಂದ್ರೆ ಕೋರ್ಟಲ್ಲಿ ಅದು ತುಂಬಾ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ವರ್ಷಾನುಗಟ್ಲೆ ಇರ್ಬೋದು, 2 ವರ್ಷ 3 ವರ್ಷ, ಈಗ ನಾವು ಲಾಯರ್ನ ಇಟ್ಕೊಂಡು ಹೋಗ್ತಾನೆ ಇರ್ಬೇಕಾಗತ್ತೆ. ಅದೇ ರೀತಿ ಈಗ ಎನ್ವೈರನ್ಮೆಂಟಲ್ ಎಷ್ಟೋ ಕೇಸಸ್ ಇದೆ, ಈ ಎಲ್ಲಾ ಕೇಸಸ್ನು ಕೂಡ ಒಂದೇ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಇದನ್ನ ಡಿಲೇ ಮಾಡಿದಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನ್ ಮಾಡ್ತಾರೆ, ಈ ಒಂದು ಟ್ರಿಬ್ಯುನಲ್ ಬೇಕು ಅಂತ ಹೇಳ್ಬಿಟ್ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ಇದು 2010ರಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. 2010ರಲ್ಲಿ ಮೊದಲ ಬಾರಿಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನ ಸೆಟಪ್ ಮಾಡ್ತಾರೆ. ಇದರ ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇರೋದನ್ನ ನೋಡ್ಬೋದು. ಮತ್ತೆ ಇದಕ್ಕೆ ಬೇರೆ 5 ಬೆಂಚಸ್ ಕೂಡ ಇರೋದನ್ನ ನೋಡ್ಬೋದು. ಆ 5 ಬೆಂಚಸ್ ಎಲ್ಲೆಲ್ಲಿದೆ ಅಂದ್ರೆ ಭೂಪಾಲ್, ಪುಣೆ, ಕೋಲ್ಕತ್ತಾ, ಅಲಹಾಬಾದ್ ಹಾಗೂ ಚೆನ್ನೈಯಲ್ಲಿ ಒಟ್ಟು 5 ಬೆಂಚಸ್ ಗಳಿರೋದನ್ನ ನೋಡ್ಬೋದಾಗಿದೆ. ನೆಕ್ಸ್ಟ್, ಇದರ ಮೇಜರ್ ಇಂಪಾರ್ಟೆನ್ಸ್ ಏನು, ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಇದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಬಂದಿರುವಂತಹ ಒಂದು ಟ್ರಿಬ್ಯುನಲ್ ಆಗಿದೆ. ಏನ್ ಎನ್ವೈರನ್ಮೆಂಟ್ ರಿಲೇಟೆಡ್ ಕೇಸಸ್ ಬರ್ತವೆ, ಆ ಎಲ್ಲಾ ಎನ್ವೈರನ್ಮೆಂಟ್ ರಿಲೇಟೆಡ್ ಕೇಸಸ್ ಅನ್ನ ಕೂಡ ಇಲ್ಲಿ ಸಾಲ್ವ್ ಮಾಡಲಾಗುತ್ತೆ. ಇದು ಅಂಡರ್ NGT ಆಕ್ಟ್ 2010 ಅಂಡರ್ ಅಲ್ಲಿ ಬಂದಿರುವಂತಹ ಒಂದು ಟ್ರಿಬ್ಯುನಲ್ ಆಗಿದೆ. ಇದು ಒಂದು ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ 21ನೇ ಆರ್ಟಿಕಲ್ ಅಲ್ಲಿ ಬರುವಂತಹ ರೈಟ್ ಟು ಹೆಲ್ತ್ ಎನ್ವೈರನ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಬಂದಿರುವಂತಹ ಒಂದು ಟ್ರಿಬ್ಯುನಲ್ ಆಗಿದೆ. ಇನ್ನ ಇದು ಏನ್ ಪ್ರೊಸೀಜರ್ಸ್ ಇದನ್ನ ಯಾವ್ದನ್ನ ಫಾಲೋ ಮಾಡುತ್ತೆ ಅಂತಂದ್ರೆ, ಗೈಡೆಡ್ ಬೈ ನ್ಯಾಚುರಲ್ ಜಸ್ಟಿಸ್ ಅನ್ನ ಫಾಲೋ ಮಾಡ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ ಇದನ್ನ ಫಾಲೋ ಮಾಡೋದಿಲ್ಲ. ಮತ್ತೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ ನ್ಯಾಷನಲ್ ಅಥವಾ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇರುತ್ತೆ, ಇದನ್ನ 6 ತಿಂಗಳೊಳಗಾಗಿ ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಹೆಚ್ಚು ಡಿಲೇ ಆದಷ್ಟು ನಮ್ಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು 6 ತಿಂಗಳೊಳಗಾಗಿ ನಾವು ಇದನ್ನ ರಿಸಲ್ಟ್ ಅನ್ನ ಕೊಡ್ಬೇಕು, ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಬಂದಿರುವಂತದ್ದಾಗಿದೆ. ನಂತರ ಈ ಏನ್ ಗ್ರೀನ್ ಟ್ರಿಬ್ಯುನಲ್ ಇದೆ, ಇದರಲ್ಲಿ ಕವರ್ ಆಗುವಂತಹ ಕೆಲವೊಂದು ಆಕ್ಟ್ಸ್ ಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗೋಣ. ವಾಟರ್ ಆಕ್ಟ್ 1974, ವಾಟರ್ ಸೆಸ್ ಆಕ್ಟ್ 1977, ಫಾರೆಸ್ಟ್ ಆಕ್ಟ್ 1980, ಏರ್ ಆಕ್ಟ್ 1981, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986, ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ 1991 ಅಂಡ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002. ಈ ಎಲ್ಲ ಆಕ್ಟ್ಸ್ ಗಳು ಏನಿದೆ, ಇದೆಲ್ಲವೂ ಕೂಡ ಆಕ್ಟ್ಸ್ ಕವರ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಬರುವಂತಹ ಕೇಸಸ್ ಏನಿದೆ, ಈ ಕೇಸಸ್ ಅನ್ನ ನಾವು ಗ್ರೀನ್ ಟ್ರಿಬ್ಯುನಲ್ ಎಕ್ಸ್ಪ್ರೆಸ್ ಮಾಡ್ಬೋದಾಗಿರುತ್ತೆ, ಅಪೀಲ್ ಮಾಡ್ಬೋದಿರುತ್ತೆ. ಆದ್ರೆ ನೆಕ್ಸ್ಟ್ ಬರುವಂತಹ ಯಾವ್ದು ಕವರ್ ಆಗಲ್ಲ ಅಂತ ನೋಡೋದಾದ್ರೆ, ವೈಲ್ಡ್ ಲೈಫ್ ಆಕ್ಟ್ ಏನಿದೆ, ವೈಲ್ಡ್ ಲೈಫ್ ಆಕ್ಟ್ 1972 ಮತ್ತೆ ಇಂಡಿಯನ್ ಫಾರೆಸ್ಟ್ ಆಕ್ಟ್, ಈ 2 ಆಕ್ಟ್ ಗಳು ಕೂಡ ಇದರಲ್ಲಿ ಕವರ್ ಆಗಲ್ಲ. ಇನ್ನು ಇದ್ರಲ್ಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ, ಚೇರ್ಪರ್ಸನ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ ಅಥವಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರೋದನ್ನ ನೋಡ್ಬೋದಾಗಿದೆ. ಇದು ಒಟ್ಟು ಮೆಂಬರ್ಸ್ ಇರುವಂತದ್ದು. ಚೇರ್ಪರ್ಸನ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಗೂ ಹೈಕೋರ್ಟ್ ಚೀಫ್ ಜಸ್ಟಿಸ್, ಇವರಲ್ಲಿ ಯಾರಾದ್ರೂ ಒಬ್ರು ಇರ್ಬೋದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಏನಕ್ಕೆ ಬಂತಂತಾನೆ, ನಮಗೆ ಗೊತ್ತಿರುವಂತೆ ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗುತ್ತೆ ಅಥವಾ ಅನಿಮಲ್ಸ್ ನ ಏನ್ ಮಾಡ್ತಾರೆ, ಪೋಚಿಂಗ್ ಆಗಿರ್ಬೋದು, ಬೇಟೆ ಆಡಿ ಕೊಲ್ತಾರೆ, ಅಲ್ಲಿರುವಂತಹ ಕೆಲವೊಂದು ಚರ್ಮಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಯ ಅಂಗಗಳಿಗೋಸ್ಕರ ಅವುಗಳನ್ನ ಕೊಂದು ಮಾರಾಟ ಮಾಡಲಾಗುತ್ತೆ. ಇದೆಲ್ಲದನ್ನು ತಡೆಗಟ್ಟಬೇಕು ಅನ್ನೋಂಥ ಉದ್ದೇಶವನ್ನ ಇಟ್ಕೊಂಡು ಬಂದಿರುವಂತಹದ್ದೇ ಈ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಆಗಿದೆ. ಇದು ಮೊದಲ ಬಾರಿಗೆ 2007ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದರ ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇರೋದನ್ನ ನೋಡ್ಬೋದು. ಇದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂತಹ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರೋದನ್ನ ನೋಡ್ಬೋದು. ಇನ್ನ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಏನಿದ್ರದು ಅಂತ ನೋಡೋದಾದ್ರೆ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಏನಕ್ಕೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದ್ರೆ, ಇದು ಎಸ್ಟಾಬ್ಲಿಷ್ ಆಗಿರುವಂತಹದ್ದು ವೈಲ್ಡ್ ಲೈಫ್ ಆಕ್ಟ್ 1972 ಆಕ್ಟ್ ಏನಿದೆ, ಇದನ್ನ ಅಮೆಂಡ್ ಮಾಡಿದಾಗ ಅದರ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ಆರ್ಗನೈಸೇಷನ್ ಆಗಿರೋದ್ರಿಂದ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಇದರಲ್ಲಿ ಏನ್ ಮಾಡಲಾಗುತ್ತೆ ಅಂತಂದ್ರೆ, ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಕಲೆಕ್ಟ್ ಮಾಡಿ ಅವ್ರಿಗೆ ಯಾವ ರೀತಿಯಾದಂತಹ ಪನಿಷ್ಮೆಂಟ್ಸ್ ಅನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು ಇದರಲ್ಲಿ ನಾವು ನೋಡ್ಬೋದಾಗಿದೆ. ಅದ್ರ ಜೊತೆಗೆ ಫಾರಿನ್ ಅಥಾರಿಟೀಸ್ ಏನಿರ್ತಾರೆ ಅವ್ರಿಗಾಗಿರ್ಬೋದು, ಬೇರೆ ಬೇರೆ ಕಂಪ್ನೀಸ್, ಇಲ್ಲೆಲ್ಲದಕ್ಕೂ ಕೂಡ ಕೋರ್ಡಿನೇಷನ್ ಮಾಡೋದು, ಮತ್ತೆ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು ಲಾಸ್ ಏನಿದೆ ಅದು ಬೇರೆ ದೇಶದಲ್ಲಿರುವಂತಹ ಲಾಸ್ ಯಾವ ತರ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ
ಎಕ್ಸ್ಪ್ಲನೇಷನ್ ಕೊಡೋದಿರ್ಬೋದು, ಇದೆಲ್ಲದೂ ಕೂಡ ಈ ವೈಲ್ಡ್ ಲೈಫ್ ಕ್ರೈಮ್ ಬ್ಯೂರೋ ಏನಿದೆ ಇದು ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನೆಕ್ಸ್ಟ್ ಒನ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇದು ಮೊದಲ ಬಾರಿಗೆ 1982ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದೊಂದು ಆಟೋನಮಸ್ ಬಾಡಿ ಆಗಿದೆ, ಇನ್ಸ್ಟಿಟ್ಯೂಷನ್ ಆಗಿದೆ. ಇದು ಅಷ್ಟೇ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಬರೋದನ್ನ ನೋಡ್ಬೋದು. ಇದು ಎಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಚಂದ್ರಭಾನಿ ಡೆಹರಾಡೂನ್ ಅಲ್ಲಿ ಇರೋದನ್ನ ನೋಡ್ಬೋದು. ನಮಗೆ ಯೂಶುವಲಿ ಎಲ್ಲದೂ ಕೂಡ ನ್ಯೂ ಡೆಲ್ಲಿ ಅಂತ ತಿಳ್ಕೊತೀವಿ, ಇದನ್ನ ಡೆಹರಾಡೂನ್ ಅಲ್ಲಿ ಇರೋದನ್ನ ನೋಡ್ಬೋದಾಗಿದೆ. ನಂತರ ಇದ್ರ ಮೇಜರ್ ಫಂಕ್ಷನ್ಸ್ ಏನು, ಫಂಕ್ಷನ್ಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಅಂತ ನೋಡೋದಾದ್ರೆ, ಇಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್, ಬಯೋಡೈವರ್ಸಿಟಿ, ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್, ವೈಲ್ಡ್ ಲೈಫ್ ಪಾಲಿಸೀಸ್, ವೈಲ್ಡ್ ಲೈಫ್ ಫಾರೆನ್ಸಿಕ್ಸ್, ಹ್ಯಾಬಿಟ್ಯಾಟ್ ಎಕಾಲಜಿ ಇರ್ಬೋದು, ಸ್ಪೇಷಿಯಲ್ ಮಾಡೆಲಿಂಗ್ ಇರ್ಬೋದು, ಇದೆಲ್ಲದನ್ನು ಸ್ಟಡಿ ಮಾಡ್ತಾ ಹೋಗುತ್ತೆ. ಸ್ಟಡಿ ಏನಕ್ಕೆ ಮಾಡಬೇಕು ಅಂದ್ರೆ ನಮಗೆ ಗೊತ್ತಿರುವಂತೆ, ಈಗ ವೆಸ್ಟರ್ನ್ ಘಾಟ್ಸ್ ಅಂತಾನೆ ತಗೊಳ್ಬೋದು. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಮಗೆ ಎಷ್ಟೋ ಸ್ಪೀಶೀಸ್ ಬಗ್ಗೆ ಗೊತ್ತೇ ಇಲ್ಲ. ಪ್ರತಿ ಬಾರಿ ರಿಸರ್ಚ್ ಮಾಡಿದಾಗ ನಮಗೆ ಹೊಸ ರೀತಿಯಾದಂತಹ ಸ್ಪೀಶೀಸ್ ಸಿಗ್ತಾ ಇದೆ. ಮತ್ತೆ ಎಷ್ಟೋ ಸ್ಪೀಶೀಸ್ಗಳು ಅವನತಿ ಹೊಂದಿದೆ, ನಮಗೆ ಗೊತ್ತಿಲ್ಲದೇ ನಾವು ನೋಡೇ ಇಲ್ಲ, ಎಕ್ಸ್ಟಿಂಕ್ಟ್ ಆಗಿದೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ. ಆದ್ರಿಂದ ಅದ್ರ ಬಗ್ಗೆ ಎಲ್ಲ ನಾವು ಅಂದ್ರೆ ಸ್ಟಡಿ ಮಾಡ್ತಾ ಹೋದಂತೆ ನಮಗೆ ಇನ್ನ ಹೊಸ ರೀತಿಯಾದಂತಹ ವಿಷಯಗಳು ತಿಳಿಯುತ್ತೆ. ಅದಕ್ಕೋಸ್ಕರ ಈ ಇನ್ಸ್ಟಿಟ್ಯೂಟ್ ಮೇಜರ್ ಆಗಿ ವರ್ಕ್ ಆಗ್ತಾ ಇದೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೇಜರ್ ಆಗಿ ಇರೋದನ್ನ ನೋಡ್ಬೋದಾಗಿದೆ. ನಂತರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದು ಮೊದಲ ಬಾರಿಗೆ 2006ರಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಇದೇನಕ್ಕೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಅಂದ್ರೆ, ವೈಲ್ಡ್ ಲೈಫ್ ಆಕ್ಟ್ 1972 ಏನಿದೆ ಇದರ ಅಂಡರ್ ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಆರ್ಗನೈಸೇಷನ್ ಆಗಿದೆ. ಅಮೆಂಡ್ಮೆಂಟ್ ಆದ ನಂತರ 2006 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದು ಚೇರ್ಮನ್ ಯಾರು ಇರ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. ಅವರು ಅಂದ್ರೆ ಈ ಮಿನಿಸ್ಟರ್ ಯಾರು ಇರ್ತಾರೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಕ್ಲೈಮೇಟ್ ಚೇಂಜ್, ಅವರು ಇದರ ಚೇರ್ಮನ್ ಆಗಿರ್ತಾರೆ. ಈಗ ಭೂಪೇಂದ್ರ ಯಾದವ್ ಚೇರ್ಮನ್ ಆಗಿರೋದನ್ನ ನೋಡ್ಬೋದು. ಮತ್ತೆ ವೈಸ್ ಚೇರ್ಮನ್ ಆಗಿ ಯಾರು ಇರ್ತಾರೆ ಅಂತಂದ್ರೆ ಸ್ಟೇಟ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಯಾರು ಮಿನಿಸ್ಟರ್ ಇರ್ತಾರೆ ಸ್ಟೇಟಿನ ಅವರಾಗಿರ್ತಾರೆ. ಈಗ ಅಶ್ವಿನಿ ಕುಮಾರ್ ಇವರು ವೈಸ್ ಚೇರ್ಪರ್ಸನ್ ಆಗಿರೋದನ್ನ ನೋಡ್ಬೋದು. ಅದ್ರ ಜೊತೆ ಇದರಲ್ಲಿ NTCA ಮೆಂಬರ್ಸ್ ಯಾರ್ಯಾರಿರ್ತಾರೆ ಅಂದ್ರೆ 8 ಎಕ್ಸ್ಪರ್ಟ್ಸ್ ಅಥವಾ ಪ್ರೊಫೆಷನಲ್ಸ್ ಯಾರಿರ್ತಾರೆ, ಎಕ್ಸ್ಪೀರಿಯನ್ಸ್ ಇರುವಂತಹವರು 8 ಮೆಂಬರ್ಸ್ ಇರ್ತಾರೆ. ಮತ್ತೆ 3 ಜನ MP ಗಳು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್. ಅದರಲ್ಲಿ 2 ಲೋಕಸಭೆಯಿಂದ ಬಂದಿರ್ತಾರೆ, ಒಬ್ರು ರಾಜ್ಯಸಭೆಯಿಂದ ಬಂದಿರೋದನ್ನ ನೋಡ್ಬೋದು. ನಂತರ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್, ಇವರು ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ಸೆಕ್ರೆಟರಿ ಆಗಿರ್ತಾರೆ. ಇಲ್ಲಿ ಒಟ್ಟು ಈ ಕಾಂಪೋಸಿಷನ್ ಅನ್ನ ನಾವು ತಿಳ್ಕೊಬೇಕಾಗುತ್ತೆ, ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇದರ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡ್ತಾ ಹೋಗೋಣ. ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ NTCA ಏನು ಅಂತ ನೋಡೋದಾದ್ರೆ, ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಇಲ್ಲಿ ನಮ್ಗೆ ಬೇಕಾಗಿರುವಂತಹ ಕೆಲವೊಂದು ಲೀಗಲ್ ಪ್ರೊಸೀಜರ್ಸ್ ಬಗ್ಗೆ ಇರ್ಬೋದು, ಅಥವಾ ಏನ್ ಟೈಗರ್ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಆಗಿರ್ಬೋದು, ಇದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗುತ್ತೆ. ಇದೊಂದು ಫೆಡರಲ್ ಯೂನಿಟ್ ಆಗಿ, ಫೆಡರಲ್ ಸ್ಟ್ರಕ್ಚರ್ ಆಗಿ ವರ್ಕ್ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಟೈಗರ್ ರಿಸರ್ವ್ ಏನಿರುತ್ತೆ ಅಲ್ಲಿ ಸ್ಟೇಟ್ ಹಾಗೂ ಸೆಂಟರ್ ಎರಡೂ ಕೂಡ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಅದರಲ್ಲಿ ಯಾವುದು ಸ್ಟೇಟ್ ವರ್ಕ್ ಮಾಡಬೇಕು ಅಥವಾ ಸೆಂಟರ್ ಯಾವುದು ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಕೆಲಸವನ್ನ ಈ NTCA ಹೇಳ್ತಾ ಹೋಗುತ್ತೆ. ಅದರಿಂದ ಇದೊಂದು ಫೆಡರಲ್ ಸ್ಟ್ರಕ್ಚರ್ ಆಗಿದೆ. ನಂತರ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಈ ರಿಲೇಟೆಡ್ ಟು ಟೈಗರ್ ರಿಸರ್ವ್ ಬಗ್ಗೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಿರ್ಬೋದು ಅಥವಾ ಬೇರೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು ಕೂಡ NTCA ಮೇಜರ್ ಆಬ್ಜೆಕ್ಟಿವ್ ಆಗಿದೆ. ಇನ್ನ ಅಲ್ಲಿ ಇರುವಂತಹ ಟ್ರೈಬಲ್ ಪೀಪಲ್ಸ್ ಏನಿದ್ದಾರೆ ಅವರ ಲೈವ್ಲಿಹುಡ್ ಅನ್ನ ನೋಡ್ಕೋಬೇಕು. ಮತ್ತೆ ಏನ್ ಟೈಗರ್ ರಿಸರ್ವ್ಸ್ ಇದೆ ಆ ಫಾರೆಸ್ಟ್ ಸುತ್ತಮುತ್ತ ಇರುವಂತಹ ಜನಗಳು ಯಾವ ರೀತಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಎಲ್ಲವೂ ಕೂಡ ಈ NTCA ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು ಇದರ ಮುಖ್ಯ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳಾಗಿರುತ್ತೆ. ನಂತರ ಇದರ ಮೇಜರ್ ವರ್ಕ್ ಏನು ಅಂತ ಅಂದ್ರೆ ಅಥವಾ ಪವರ್ ಮತ್ತೆ ಫಂಕ್ಷನ್ಸ್ ಏನು ಅಂತಂದ್ರೆ, NTCA ಏನಿದೆ ಇದು ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಯಾವ್ದಂತಂದ್ರೆ ಮೇಜರ್ ಆಗಿ ಪ್ರಾಜೆಕ್ಟ್ ಟೈಗರ್, ನಿಮ್ಗೆ ಗೊತ್ತಿರುವಂತೆ ಪ್ರಾಜೆಕ್ಟ್ ಟೈಗರ್ NTCA ಅಂಡರ್ ಅಲ್ಲಿ ಬಂದಿರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಪ್ರಾಜೆಕ್ಟ್ ಟೈಗರ್ ನಂತರ ಇದ್ರ ಮೇಜರ್ ಆಬ್ಜೆಕ್ಟಿವ್ ಅಂತ ಅಂದ್ರೆ ಅಥವಾ ಪವರ್ ಅಂತ ಅಂದ್ರೆ NTCA ಟೈಗರ್ ರಿಸರ್ವ್ ಸುತ್ತ ಇರುವಂತಹ ಟ್ರೈಬಲ್ ಪೀಪಲ್ ಅವ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು, ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಿರ್ಬೋದು, ಅಥವಾ ಟೂರಿಸಂ ಹಾಗೂ ಎಕೋ ಡೆವಲಪ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡೋದು,
ಅಲ್ಲಿರುವಂತಹ ಬರುವಂತಹ ಏನು ಎನ್ವೈರನ್ಮೆಂಟಲ್ ಪ್ರಾಜೆಕ್ಟ್ಸ್ ಇರುತ್ತೆ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿಯನ್ನು ನೋಡಿ ಎನ್ವೈರನ್ಮೆಂಟಲ್ ಪ್ರಾಜೆಕ್ಟ್ಸ್ ಅನ್ನ ಅಪ್ರೂವ್ ಮಾಡೋದಿರ್ಬೋದು. ಇದೆಲ್ಲದು ಕೂಡ ಏನು NTCA ಇದೆ ಇದರ ಫಂಕ್ಷನ್ ಆಗಿರುತ್ತೆ. ಯಾಕೆ ಅಂತಂದ್ರೆ ನಮಗೆ ಗೊತ್ತಿರುವಂತೆ ಟೈಗರ್ ರಿಸರ್ವ್ ಅಂತ ಏನು ಸೆಲೆಕ್ಟ್ ಮಾಡಿರ್ತಾರೆ ಅಂತಹ ಟೈಗರ್ ರಿಸರ್ವ್ಗಳಲ್ಲಿ ಆ ಟೈಗರ್ಸ್ ಏನಿರುತ್ತೆ ಅದನ್ನೆಲ್ಲದನ್ನು ಕೂಡ ಕನ್ಸರ್ವ್ ಮಾಡಬೇಕು, ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಬೇಕು, ಅದಕ್ಕೆ ಯಾವುದೇ ರೀತಿಯ ಹಾನಿ ಆಗದೆ ಇರೋ ರೀತಿ ನೋಡ್ಕೋಬೇಕು, ಮತ್ತೆ ಅಲ್ಲಿರುವ ಸುತ್ತಮುತ್ತ ಇರುವಂತಹ ಪೀಪಲ್ಸ್ಗೂ ಕೂಡ ತೊಂದರೆ ಆಗಬಾರ್ದು. ಇದೆಲ್ಲದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಅಥಾರಿಟಿ ಬೇಕಿರುತ್ತೆ. ಅದಕ್ಕೋಸ್ಕರ ಮೇಜರ್ ಆಗಿ ಈ ಅಥಾರಿಟಿ ಆರ್ಗನೈಸೇಷನ್ ಇದೆ, ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಇದು NTCA ಬಗ್ಗೆ ಮೇಜರ್ ಪವರ್ಸ್ ಹಾಗೂ ಫಂಕ್ಷನ್ಸ್ ಆಫ್ ದ NTCA ಆಗಿದೆ. ನೆಕ್ಸ್ಟ್ ಇದು ಮೇಜರ್ ಆಗಿ NTCA ಪವರ್ ಹಾಗೂ ಫಂಕ್ಷನ್ ಆಗಿದೆ. ಇದು ಏನ್ ನಾವ್ ಇವತ್ತು ತಿಳ್ಕೊಂಡ್ವಿ, ಈ ಒಟ್ಟು 4 ಆರ್ಗನೈಸೇಷನ್ಸ್ ಏನಿದೆ ಇದು ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಕೇಳುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಬರುವಂತಹ ಕಾಂಪೋಸಿಷನ್ ಅನ್ನ ನಮಗೆ ಕೊಡ್ಬೋದು, ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದಿರುತ್ತೆ ಈ ಆರ್ಗನೈಸೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಸೆಂಟೆನ್ಸ್ ವೈಸ್ ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಬರುವಂತಹ ಚೇರ್ಮನ್ ಯಾರು ಮೇಜರ್ ಆಗಿ ಚೇರ್ಮನ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ಎಷ್ಟೊಂದು ಆರ್ಗನೈಸೇಷನ್ಸ್ ಏನಿದೆ ಎನ್ವೈರನ್ಮೆಂಟಲ್ ಆರ್ಗನೈಸೇಷನ್ ನ ಚೇರ್ಪರ್ಸನ್ ಆಗಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಆದ್ರೆ ಇಲ್ಲಿ ನಾವು ಈಗ ಏನ್ ತಿಳ್ಕೊಂಡ್ವಿ ಇದ್ರಲ್ಲಿ ಇದ್ದಂತಹವರು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಏನಿದೆ ಅದರ ಮಿನಿಸ್ಟರ್ ಇರ್ತಾರೆ. ಅದಕ್ಕೋಸ್ಕರ ಆ ಡಿಫ್ರೆನ್ಸ್ ಅನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇನ್ನು ಮಿಕ್ಕಿರುವಂತಹ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಏನಿದೆ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವೇನ್ 4 ಆರ್ಗನೈಸೇಷನ್ಸ್ ನ ತಿಳ್ಕೊಂಡ್ವಿ, ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.